ಹಬ್ಬಕ್ಕೆ ಬಟ್ಟೆ ತಗೊಳಕ್ಕೆ ಅಂತ ಟ್ರೆಂಡ್ಸ್ಗೆ ಅಥವಾ ಯಾವುದೋ ಒಂದು ನಾರ್ಮಲ್ ಕ್ಲೋತ್ ಶಾಪ್ಗೆ ಹೋದ್ರೆ ಆ ಒಂದು ಪೇರ್ ಆಫ್ ಕ್ಲೋತ್ ಸೆಲೆಕ್ಟ್ ಮಾಡೋಕ್ಕೇ ಆಲ್ಮೋಸ್ಟ್ ಅರೌಂಡ್ 1.5 hour ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಂಥದ್ರಲ್ಲಿ ನಿಮ್ಮ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಆಗ್ತಿರೋ ನಿಮ್ಮ ಡಿಗ್ರಿಗೆ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀರಾ ಅಂದರೆ ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಡಿಸಿಷನ್ ಮಾಡೋಕ್ಕೆ ಎಷ್ಟೊತ್ತು ಸ್ಪೆಂಡ್ ಮಾಡಬೇಕು ಹೇಳಿ. ಆ್ಯಂಡ್ ನಾನು ನಿಧಾನಕ್ಕೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಡಿಸ್ಕಸ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಇರ್ಬೋದು ಅಥವಾ ರಿಲೇಟಿವ್ಸ್ ಜೊತೆ ಇರ್ಬೋದು ಈ ಥರ ಒಪಿನಿಯನ್ಸ್ನ ತೊಗೊಂಡು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂದ್ಕೊಂಡಿದ್ದೀರಾ? ದಟ್ಸ್ ನಾಟ್ ದ ಕೇಸ್. ನಿಮಗೆ ಕಂಡುಬಿಡೋಷ್ಟು ಆಪ್ಷನ್ ಎಂಟ್ರಿ ಬಂದ್ಬಿಡುತ್ತೆ. ಆವಾಗ ನೀವು ಯೋಚನೆ ಮಾಡ್ತಾ ಕೂರ್ತು ಅಂತ ಅಂದರೆ ಇನ್ ನೋ ಟೈಮ್ ನಿಮ್ಮ ಆಪ್ಷನ್ ಎಂಟ್ರಿ ರಿಸಲ್ಟ್ಸೇ ಬಂದ್ಬಿಡುತ್ತೆ. ಅಲ್ಲಿ ನೀವು ಮಿಸ್ ಮಾಡ್ಕೋತೀರಾ. ಹವ್ ಸೀನ್ ಅ ಲಾಟ್ ಆಫ್ ಪೀಪಲ್ ಏನಂದರೆ ಇದೇ ಥರ ಆಪ್ಷನ್ ಎಂಟ್ರಿವರೆಗೂ ಯೋಚನೆ ಮಾಡೋಣ ಅಂತ ಹೇಳಿ ಬಿಟ್ಕೊಂಡು ಆಪ್ಷನ್ ಎಂಟ್ರಿ ಟೈಮಲ್ಲಿ ಅವರು ಸೆಲೆಕ್ಟ್ ಮಾಡೋಕ್ಕೆ ಹೋದಾಗ ಈವನ್ ನೌ ದೇ ಆರ್ ರಿಗ್ರೆಟಿಂಗ್ ನಾನು ಈ ಬ್ರಾಂಚ್ ತೊಗೋಬಾರ್ದಿತ್ತು ಅಂತ ಹೇಳಿ. ಇದೇನಕ್ಕಾಗುತ್ತೆ? ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಅಬ್ಸೆನ್ಸ್ ಆಫ್ ದ ಪ್ರೀ ಪ್ಲಾನಿಂಗ್ ವಿಚ್ ಹ್ಯಾಸ್ ಟು ಬಿ ಡನ್. ಸೊ ನಿಮ್ಗೆ ಆ ಥರ ಆಗಬಾರ್ದು ಅಂತ ಹೇಳಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀರಾ ಸರಿ. ಸೊ ಜಾಯ್ನ್ ಆಗ್ತಿರುವಾಗ ಯಾವ ಬ್ರಾಂಚ್ನ ತೊಗೊಂಡ್ರೆ ಒಳ್ಳೆಯದು ಆ್ಯಂಡ್ ಬ್ರಾಂಚ್ ಚೂಸ್ ಮಾಡುವಾಗ ನಾವು ಏನೇನು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಮಾತಾಡ್ತಾ ಇರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋವರೆಗೂ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಬೇಕೋ ಎಲ್ಲನೂ ಈ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಈಗ ಒಳ್ಳೆ ಬ್ರಾಂಚ್ನ ಚೂಸ್ ಮಾಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋಲಿ ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೆಕ್ಸ್ಟ್ 4 years ನೀವು ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ಅಥವಾ BTech ಮಾಡ್ತಿದ್ದೀರಾ ಅಂತ ಅಂದರೆ ಎಲ್ಲಿ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಒಳ್ಳೊಳ್ಳೆ ಆಪ್ಷನ್ಸ್ನ ನೋಡುವಾಗ ಕ್ಯಾಲ್ವಿಯಮ್ನವರ BTech ಇನ್ CSE ಪ್ರೋಗ್ರಾಮ್ ಬಗ್ಗೆ ಗೊತ್ತಾಯಿತು. ನಾವು ಓದ್ತಿರೋ ಟ್ರೆಡಿಷನಲ್ ಕಾಲೇಜಸಲ್ಲಿ ವಿ ಆರ್ ಸ್ಟಿಲ್ ಗೋಯಿಂಗ್ ಆನ್ ಥ್ರೂ ದ ಔಟ್ಡೇಟೆಡ್ ಸಿಲೆಬಸ್. ಬಟ್ ಕ್ಯಾಲ್ವಿಯಮಲ್ಲಿ ಕರಿಕ್ಯುಲಮ್ನ ಅಮೆಝಾನ್, ಮೈಕ್ರೋಸಾಫ್ಟ್, ಇಂಟೆಲ್, ಝೆರೋದಾ ಈ ಥರ ಟಾಪ್ ಕಂಪ್ನೀಸಲ್ಲಿ ವರ್ಕ್ ಮಾಡ್ತಿರೋರಿಂದ ಕ್ಯೂರೇಟ್ ಮಾಡಿಸಿರೋದ್ರಿಂದ ಅವ್ರಿಗೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ನೀವು ಡೇ 1 ಇಂದಾನೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿರ್ತೀರಾ. ಸ್ಟೂಡೆಂಟ್ಸ್ ಇಲ್ಲಿ ಫಸ್ಟ್ ಇಯರ್ ಇಂದಾನೆ ಫುಲ್ ಸ್ಟಾಕ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡ್ತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರದ್ದು ಲೆವೆಲ್ ಎಲ್ಲಿರುತ್ತೆ ಅಂತ. ಆ್ಯಂಡ್ ನಾರ್ಮಲ್ ಟ್ರೆಡಿಷನಲ್ ಕಾಲೇಜಸಲ್ಲಿ ಹೆಂಗೆ ಅಂತಂದರೆ 80% ಥಿಯರಿಗೆ ಪ್ರಿಫರೆನ್ಸ್ ಕೊಟ್ಟರೆ 20% ಮಾತ್ರ ಪ್ರಾಕ್ಟಿಕಲ್ ಇರುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ರಿವರ್ಸೇ ಆಗೋಗುತ್ತೆ. ಸ್ಟೂಡೆಂಟ್ಸ್ ಇಲ್ಲಿ ರಿಯಾಕ್ಟ್ ಇರ್ಬೋದು, ಜಾವಾ ಇರ್ಬೋದು, ಫ್ಲಟರ್ ಇರ್ಬೋದು ಈ ಥರ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡೋದ್ರಿಂದ ದೇ ವಿಲ್ ಬಿ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಫಾರ್ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್. ಆ್ಯಂಡ್ ಇಲ್ಲಿ 100 ಜನ ಆಲ್ರೆಡಿ ಸ್ಟೂಡೆಂಟ್ಸ್ ಓದ್ತಾ ಇರುವಾಗಲೇ ಇಂಟರ್ನ್ಶಿಪ್ಸ್ನ ಮಾಡ್ಕೋತಾರೆ ಅಂದರೆ ಆ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಹೇಳಿ. ಎಸ್, ದೀಸ್ ಕ್ಲಾಸ್ ರೂಮ್ಸ್ ಆರ್ ಬಿಲ್ಡ್ ಡಿಫ್ರೆಂಟ್. ಇಲ್ಲಿ ನಿಮಗೆ ಆ ಕೊಲಾಬೊರೇಷನ್ ಎನ್ವಿರಾನ್ಮೆಂಟ್ ಇರ್ಬೋದು ಅದು ಆಲ್ರೆಡಿ ಸೆಟಪ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ಕ್ಯಾಲ್ವಿಯಮಲ್ಲಿ ಜಸ್ಟ್ ಸ್ಟೂಡೆಂಟ್ಸ್ ಆಗಿರಲ್ಲ, ಆಲ್ರೆಡಿ ಮೇಜರ್ ಕಂಪ್ನೀಸಲ್ಲಿ ಡೆವಲಪರ್ಸ್ಗೆ ಹೆಂಗೆ ಗಿಟಬ್ದು ಟೂಲ್ಸ್ ಆಕ್ಸೆಸ್ ಇರುತ್ತೆ ಅದೇ ಥರ ಇಲ್ಲೂ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಆಕ್ಸೆಸ್ ಸಿಕ್ಬಿಡುತ್ತೆ. ಸೊ ದಟ್ ದೇ ಕ್ಯಾನ್ ಎಕ್ಸ್ಪ್ಲೋರ್ ಅ ವೈಡ್ ರೇಂಜ್ ಆಫ್ ಆಪ್ಷನ್ಸ್. ಆ್ಯಂಡ್ ಇಲ್ಲಿ ಬರೀ ಸ್ಕಿಲ್ಸ್, ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಶಿಪ್ಸ್ ಮತ್ತೆ ಪ್ಲೇಸ್ಮೆಂಟ್ಸ್ ಅಷ್ಟೇ ಅಲ್ಲ, ಇವರು ಇಂಡಿಯಾದ ಟಾಪ್ ಯೂನಿವರ್ಸಿಟೀಸ್ ಜೊತೆ ಪಾರ್ಟ್ನರ್ ಕೂಡ ಆಗಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಯೂನಿವರ್ಸಿಟಿನೂ ಕೂಡ NAC A+ ಅಕ್ರಿಡಿಷನ್ ಇರೋ ಯೂನಿವರ್ಸಿಟಿನೇ ಆಗಿದೆ. ಕರ್ನಾಟಕದಲ್ಲಿ ಟಾಪ್ ಯೂನಿವರ್ಸಿಟೀಸ್ ಆಗಿರೋ RV ಯೂನಿವರ್ಸಿಟಿ, ಅಲಿಯನ್ಸ್ ಯೂನಿವರ್ಸಿಟಿ, ಕ್ರೈಸ್ಟ್ ಯೂನಿವರ್ಸಿಟಿ ಮತ್ತೆ ಎನೆಪೋಯ ಯೂನಿವರ್ಸಿಟಿ ಜೊತೆ ಇವರು ಪಾರ್ಟ್ನರ್ ಆಗಿದ್ದಾರೆ. ಇವರು BTech ಇನ್ ಕಂಪ್ಯೂಟರ್ ಸೈನ್ಸ್ ನ ಅಂಡರ್ ದೀಸ್ ಸ್ಪೆಷಲೈಸೇಷನ್ಸ್ ಆಫರ್ ಮಾಡ್ತಾರೆ. ಸಾಫ್ಟ್ವೇರ್ ಪ್ರಾಡಕ್ಟ್ ಇಂಜಿನಿಯರಿಂಗ್, AI ಅಂಡ್ ಫ್ಯೂಚರ್ ಟೆಕ್ನಾಲಜೀಸ್, ಸೈಬರ್ ಸೆಕ್ಯೂರಿಟಿ, AI ಅಂಡ್ ಡೇಟಾ ಸೈನ್ಸ್, AI ಅಂಡ್ ಮಷೀನ್ ಲರ್ನಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಥರ ಏನೇನು ಟ್ರೆಂಡಿಂಗ್ ಇದೆ ಅಂಡ್ ಏನೇನು ಇಂಡಸ್ಟ್ರಿ ಇವಾಗ ಆಕ್ಚುಲಿ ರಿಕ್ವೈರ್ಮೆಂಟ್ ಅಲ್ಲಿ ಇದೆ ಈ ಡೊಮೈನ್ಸ್ ಮೇಲೆ ಇವರು ನಿಮಗೆ BTech ಪ್ರೋಗ್ರಾಮ್ನ ತಂದಿದ್ದಾರೆ ಈ ಸ್ಪೆಷಲೈಸೇಷನ್ಸ್ ಅಲ್ಲಿ. ಸೊ ಇದೆಲ್ಲ ಫೀಚರ್ಸ್ ನೋಡ್ತಿದ್ರೆ 2025 ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿರೋರು ಕ್ಯಾಲ್ವಿಯಮ್ನ ಕನ್ಸಿಡರ್ ಮಾಡಲೇಬೇಕು. ಸೊ ಕಾಲೇಜ್ ಬಗ್ಗೆ ಸ್ಟೂಡೆಂಟ್ಸ್ಗೆ ಜಾಸ್ತಿ ತಿಳಿಸಕ್ಕೆ ಅಂತ ಹೇಳಿ ಒಂದು ಫ್ರೀ ಕೌನ್ಸಿಲಿಂಗ್ ಸೆಷನ್ನ ಇವರು ಕಂಡಕ್ಟ್ ಮಾಡ್ತಿದ್ದಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇವತ್ತೇ ಹೋಗಿ ಚೆಕ್ಔಟ್ ಮಾಡಿ. ಫಸ್ಟ್ ಆಫ್ ಆಲ್ ಯಾವ ಬ್ರಾಂಚ್ ಬೆಸ್ಟ್ ಅಥವಾ ಯಾವ ಬ್ರಾಂಚಿಗೆ ಜಾಸ್ತಿ ಸ್ಕೋಪ್ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಟು ಆನ್ಸರ್ ದಾಟ್ ಕ್ವಶನ್ ಸ್ಕೋಪ್ ಅನ್ನೋ ಪ್ರಶ್ನೆನೇ ಬರಲ್ಲ ಆಯ್ತಾ. ನೀವು ಯಾವುದೇ ಕೆಲಸ ಮಾಡ್ತೀರಿ, ಈವನ್ ಇಫ್ ಯು ಆರ್ ಡೂಯಿಂಗ್ ಹೇರ್ ಕಟ್, ನೀವು ಅದರಲ್ಲಿ ಟಾಪ್ 1% ಇದ್ರೆ ನಿಮಗೆ ಬೇಕಾಗಿರೋ ರೆಕಗ್ನಿಷನ್ ಸಿಗುತ್ತೆ. ಅಂಥ ಕೇಸಲ್ಲಿ ನೀವು ಯಾವ ಬ್ರಾಂಚ್ ತಗೊಂಡ್ರು ಆ ಬ್ರಾಂಚಲ್ಲಿ ನೀವು ಟಾಪ್ 1% ಅಲ್ಲಿ ಇದ್ರೆ ನೀವೇನು ಡಿಸರ್ವ್ ಮಾಡ್ತೀರಾ ಅದನ್ನ ನಿಮ್ಗೆ ಸಿಗುತ್ತೆ. ಸೊ ಇಟ್ ಮೇ ಬಿ ಮೆಕ್ಯಾನಿಕಲ್ ಬ್ರಾಂಚ್, ಸಿವಿಲ್ ಬ್ರಾಂಚ್ ಅಷ್ಟೇ ಯಾಕೆ, ಇಟ್ ಕ್ಯಾನ್ ಆಲ್ಸೋ ಬಿ ಪಾಲಿಮರ್ ಸೈನ್ಸ್ ಬ್ರಾಂಚ್. ಆ್ಯಂಡ್ ಆ ಪಾಲಿಮರ್ ಸೈನ್ಸ್ ಬ್ರಾಂಚಲ್ಲಿ ನೀವೇನಾದರೂ ಟಾಪ್ 1% ಅಲ್ಲಿ ಇತ್ತು ಅಂತಂದರೆ ನಿಮಗೆ ಅದ್ರ ರಿಲೇಟೆಡ್ ಅಲ್ಲಿ ಟಾಪ್ MNCs ಏನಿದೆ ಅಥವಾ ಗೌರ್ಮೆಂಟ್ ಫರ್ಮ್ಸ್ ಏನಿದೆ ಅಲ್ಲಿ ನಿಮಗೆ ಆಬ್ವಿಯಸ್ಲಿ ಹೈರ್ ಮಾಡ್ಕೋತಾರೆ. ಇಲ್ಲಿ ಪ್ರಶ್ನೆ ಬರ್ತಿರೋದು ನೀವು ಬ್ರಾಂಚ್ ಚೂಸ್ ಮಾಡುವಾಗ ಯಾವ್ದ್ರಲ್ಲಿ ಸ್ಕೋಪ್ ಇದೆ ಅಂತ ನೋಡೋದಷ್ಟೇ ಅಲ್ಲ, ನೀವು ಆ ಬ್ರಾಂಚ್ಗೆ ಎಂಟರ್ ಆದರೆ ಆ ಬ್ರಾಂಚಲ್ಲಿ ನೀವು ಟಾಪ್ 1% ಆಫ್ ದ ಸ್ಟೂಡೆಂಟ್ಸಲ್ಲಿ ಇರೋಕ್ಕಾಗುತ್ತಾ ಅಂತ ಹೇಳಿ. ಸೊ ಇವಾಗ ನಾನು CS ತಗೊಂಡೆ, ಓಕೆ AI ML ಅನ್ನೋ ಒಂದು ಬ್ರಾಂಚ್ ಇದೆ, ಎಲ್ಲ ಕಡೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿದ್ದಾರೆ, AI ತಗೊಂಡ ತಕ್ಷಣ ಓಕೆ ನಾನು 4 years ಕಂಪ್ಲೀಟ್ ಮಾಡ್ತೀನಿ, ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನೀವು ಆ AI ತಗೊಂಡಿರೋ ಅಥವಾ AI ML ಬ್ರಾಂಚ್ ತಗೊಂಡಿರೋರಲ್ಲಿ ಟಾಪ್ 1% ಅಲ್ಲಿ ಇದ್ದೇ ಇರ್ತೀರಾ. ಆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ AI ML ಚೂಸ್ ಮಾಡಿ. ನಾನು AI ML ಚೂಸ್ ಮಾಡೋದು ಬಿಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ AI ML ಚೂಸ್ ಮಾಡ್ತಿದ್ದೀರಾ ಅಂದರೆ ಈ ಥಿಂಗ್ನ ತಲೆಯಲ್ಲಿ ಇಟ್ಕೊಂಡು ಚೂಸ್ ಮಾಡಿ ಹೊರತು AI MLಗೆ ಸ್ಕೋಪ್ ಇದೆ ಅಥವಾ AI MLಗೆ ಆಪರ್ಚುನಿಟೀಸ್ ಇದೆ, ನಥಿಂಗ್ ಲೈಕ್ ದ್ಯಾಟ್. ಎಲ್ಲ ಬ್ರಾಂಚಸ್ಗೂ ಅದರದೇ ಆದ ಆಪರ್ಚುನಿಟೀಸ್ ಇದೆ. ಆಲ್ದೋ ಇವಾಗ ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಎಂಟ್ರಿಂಗ್ ಎವ್ರಿ ಪರ್ಟಿಕ್ಯುಲರ್ ಡೊಮೈನ್. ಅಂದರೆ ನಾವೇನು ನೋಡ್ತಿದ್ದೀವಿ ಇವಾಗ ಮೆಕ್ಯಾನಿಕಲಲ್ಲಿ ಆಟೋಮೊಬೈಲ್ಸಲ್ಲಿ ಇರ್ಬೋದು ಅಥವಾ ಸಿವಿಲಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜೀಸಲ್ಲಿ ಇರ್ಬೋದು ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲೂ ಕೂಡ ದೇರ್ ಆರ್ ಲಾಟ್ ಆಫ್ ಏರಿಯಾಸ್ ವೇರ್ AI ಇಸ್ ಪ್ಲೇಯಿಂಗ್ ಅನ್ ಇರ್ರಿಪ್ಲೇಸಬಲ್ ಪಾರ್ಟ್. ಸೊ ಅದರಿಂದ ಏನಾಗ್ತಿದೆ ಅಂದರೆ ಸದ್ಯಕ್ಕೆ
ಐ ಆಮ್ ಟಾಕಿಂಗ್ ಅಬೌಟ್ ದ ಕರೆಂಟ್ ಪೀರಿಯಡ್. ಸದ್ಯಕ್ಕೆ AI ಇಸ್ ಅ ಬ್ರೇಕ್ ಥ್ರೂ ಟೆಕ್ನಾಲಜಿ. ಸೊ ಆ ಫೀಲ್ಡಲ್ಲಿ ದೇರ್ ಆರ್ ಅ ಲಾಟ್ ಆಫ್ ಜಾಬ್ ಓಪನಿಂಗ್ಸ್ ಡ್ಯೂ ಟು ವಿಚ್ ಕಂಪ್ಯೂಟರ್ ಸೈನ್ಸ್ಗೆ ಸ್ವಲ್ಪ ಅಪರೆಂಟ್ ಡಿಮ್ಯಾಂಡ್ ಕಾಣಿಸ್ತಾ ಇದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದ ಡಿಮ್ಯಾಂಡ್ ವಿಲ್ ಬಿ ರೆಡ್ಯೂಸ್ಡ್ ಫಾರ್ ದ ನೆಕ್ಸ್ಟ್ ಅಟ್ಲೀಸ್ಟ್ ಫಾರ್ 8 to 10 years. ಆ್ಯಂಡ್ ಅದು ಜಾಸ್ತಿನೇ ಆಗುತ್ತೆ ಅನ್ನೋ ಪ್ರಿಡಿಕ್ಷನ್ ಇದೆ. ಬಟ್ ಇಲ್ಲಿ ನಾನು ಅದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿರೋದು ನಿಮಗೆ, ಓಕೆ ಇವಾಗ CS ಅಲ್ಲಿ ಡಿಮ್ಯಾಂಡ್ ಇದೆ, ಜಾಬ್ಸ್ ಇದೆ, ಬಟ್ ಆ ಜಾಬ್ಸ್ನ ತಗೊಳಕ್ಕೆ ನೀವು CS ಜಾಯ್ನ್ ಆದ್ರೆ ಅಷ್ಟೇ ಸಾಲಲ್ಲ ಅಲ್ವಾ? ಹಂಗಿದ್ದಿದ್ರೆ CS ಯಾರ್ಯಾರು ಜಾಯ್ನ್ ಆಗ್ತಾರೆ ಅವರೆಲ್ಲರೂ ಟಾಪ್ ಕಂಪ್ನೀಸಲ್ಲಿ ಪ್ಲೇಸ್ ಆಗಿರ್ತಿದ್ರು. ಅಲ್ಲೊಂದು ಗ್ಯಾಪ್ ಇದೆ. ಏನಕ್ಕೆ? ದ ರೀಸನ್ ಇಸ್ ದೋಸ್ ಪೀಪಲ್ ಆರ್ ಬಿಲಾಂಗಿಂಗ್ ಟು ದ ಟಾಪ್ 1% ಅಥವಾ ಟಾಪ್ 10% ಅಟ್ ಲೀಸ್ಟ್. ಅಲ್ಲಿ ನೀವು ಎಂಟರ್ ಆದಾಗ ನಿಮಗೆ ಬ್ರಾಂಚ್ ಅಥವಾ ಯಾವ ಡೊಮೈನ್ ಅಂತ ಮ್ಯಾಟ್ರ್ ಆಗಲ್ಲ. ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್. ಸೊ ಮೇನ್ ಗೋಲ್ ಏನಿವಾಗ? ಸ್ಕೋಪ್ ಇರೋ ಬ್ರಾಂಚು, ಲೈಕ್ ಡಿಮ್ಯಾಂಡ್ ಇರೋ ಬ್ರಾಂಚು ಅಲ್ಲ. ಯಾವ ಬ್ರಾಂಚ್ ತಗೋತೀರಾ ಆ ಬ್ರಾಂಚ್ನ ಯು ಶುಡ್ ಚೂಸ್ ಇನ್ ಸಚ್ ಅ ವೇ ದಟ್ ನೀವು ಆ ಬ್ರಾಂಚ್ ತಗೊಂಡ್ರೆ ನೀವು ಆ ಬ್ರಾಂಚಲ್ಲಿ ಟಾಪ್ 1% ಹೋಗೋ ಕ್ಯಾಪಬಿಲಿಟಿ ನಿಮ್ಗೆ ಇರಬೇಕು. ಸೊ ಇವಾಗ ನಿಮ್ಗೆ ತಕ್ಕಂಗೆ ನೀವು ಪ್ರಿಫರೆನ್ಸ್ ಮಾಡೋದು ಹೆಂಗೆ ಅಂತ ಕೇಳೋದಾದ್ರೆ, ಲೈಕ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅಥವಾ ನಿಮ್ಮ ಸೀನಿಯರ್ಸ್ ಇರ್ಬೋದು, ತುಂಬಾನೇ ಜನ ತುಂಬಾನೇ ಥರ ಇನ್ಪುಟ್ಸ್ ಕೊಡ್ತಾರೆ ಆಯ್ತಾ. ಲೈಕ್ ಯೂಶ್ವಲಿ ಫ್ಯಾಮಿಲಿ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಸ್ವಲ್ಪ ರೆಪ್ಯೂಟೆಡ್ ಕಾಲೇಜಸಲ್ಲಿ ಓದಿದ್ರೆ ಅವ್ರು ಯಾವ ಬ್ರಾಂಚ್ ತಗೊಂಡಿದ್ದಾರೆ ಅದನ್ನೇ ಮಾಡ್ಕೊಂಡ್ರೆ ಒಳ್ಳೇದು. ಲೈಕ್ ಈ ಥರ ವಿಷಯಗಳು ತುಂಬ ಬರುತ್ತೆ. ಬಟ್ ಇಲ್ಲಿ ನೀವು ಏನು ಯೋಚನೆ ಮಾಡಬೇಕು ಅಂದರೆ, ಎಲ್ಲರಿಂದನೂ ಇನ್ಪುಟ್ಸ್ ತಗೋಬೇಕು. ನಾವು ಯೂಶ್ವಲಿ ಏನು ಮಾಡ್ತೀವಿ ಹೇಳಿ, ಎಲ್ಲರೂ ಮಾಡೋದು ಅದನ್ನೇ. ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಅಂದರೆ ಲೈಕ್ ಎಲ್ಲರಿಂದನೂ ಇನ್ಪುಟ್ಸ್ ತಗೋತೀವಿ. ಬಟ್ ಅಲ್ಟಿಮೇಟ್ಲಿ ನಿಮ್ಗೇನು ಸರಿ ಅನಿಸುತ್ತೆ ಅದನ್ನೇ ತಾನೇ ಮಾಡೋದು ನೀವು. ಅಂಥ ಟೈಮಲ್ಲಿ ನೀವು ಈ ಬ್ರಾಂಚ್ ಚೂಸ್ ಮಾಡುವಾಗ್ಲೂ ಅಷ್ಟೇ ಎಲ್ಲರ ಕಡೆಯಿಂದನೂ ಇನ್ಪುಟ್ಸ್ ತಗೊಳ್ಳಿ. ಬಟ್ ಎಲ್ಲರ ಕಡೆಯಿಂದ ಇನ್ಪುಟ್ಸ್ ತಗೋತೀರಾ ಅಂದ ತಕ್ಷಣ ಬರೀ ಅದ್ರ ಮೇಲೆ ನಿಮ್ಮದು ಲೈಕ್ ಡಿಸಿಷನ್ ಡಿಪೆಂಡ್ ಆಗಬಾರ್ದು. ಬಿಕಾಸ್ ಅವರೆಲ್ಲ ಒಪಿನಿಯನ್ಸ್ ಕೊಡ್ತಾರೆ, ಸಜೆಷನ್ಸ್ ಕೊಡ್ತಾರೆ ಅಷ್ಟೇ. ಬಟ್ ನೆಕ್ಸ್ಟ್ 4 years ನೀವು ಆ ಪರ್ಟಿಕ್ಯುಲರ್ ಡೊಮೈನಲ್ಲಿ ನೀವು ಸ್ಟಡಿ ಮಾಡೋದಷ್ಟೇ ಅಲ್ಲ. ಆ ಬ್ರಾಂಚ್ ಎಂಟರ್ ಆದಮೇಲೆ ನಾನು ಏನು ಹೇಳಿದ್ದೆ, ಟಾಪ್ 1%. ಆ ಟಾಪ್ 1%ಗೆ ಹೋಗೋ ರೆಸ್ಪಾನ್ಸಿಬಿಲಿಟಿ ಯಾರ್ದು? ನಿಮ್ದು ಅಷ್ಟೇ. ಆ್ಯಂಡ್ ಇಟ್ಸ್ ಓನ್ಲಿ ಯು ಹೂ ವಿಲ್ ಬಿ ಫೈಟಿಂಗ್ ಯೋರ್ ಲೈಕ್ ಹಾರ್ಸ್ ಔಟ್. ಅಲ್ಲಿ ಯಾರು ನಿಮ್ಮ ಹೆಲ್ಪಿಗೆ ಬರಲ್ಲ. ಲೈಕ್ ಸಾರಿ ಟು ಸೇ ದಿಸ್, ಐ ಆಮ್ ಸಮನ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ಬ್ರಾಂಚ್ ತಗೊಳ್ಳುವಾಗ ಯು ಶುಡ್ ಬಿ ರಿಯಲಿ ವಿಜಿಲೆಂಟ್. ನೀವು ನೆಕ್ಸ್ಟ್ 4 years ಆ ಪರ್ಟಿಕ್ಯುಲರ್ ಡೊಮೈನ್ಗೆ ನಿಮ್ಮ ಲೈಫ್ನ ಡೆಡಿಕೇಟ್ ಮಾಡ್ತಿದ್ದೀರಾ ಅಂದರೆ ಲೈಕ್ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ವಾಟ್ ಅಬೌಟ್ 4 years, 4 big years ಅಂದರೆ 365 into 4 days ನಿಮ್ಮ ಲೈಫ್ದು ಒಂದು ಮೇಜರ್ ಪಾರ್ಟ್ ಇದು. ಈ ಮೇಜರ್ ಪಾರ್ಟಲ್ಲಿ ನೀವು ಆ ಒಂದು ಡೊಮೈನ್ನ ಚೂಸ್ ಮಾಡ್ಕೊಂಡು ಓದ್ತಿದ್ದೀರಾ ಅಂತ ಅಂದರೆ ಯು ಶುಡ್ ಎಕ್ಸಾಕ್ಟ್ಲಿ ಬಿ ಶ್ಯೂರ್ ದಟ್ ನೀವು ಆ ಡೊಮೈನಲ್ಲಿ ನಾನು ಟಾಪ್ 1%ಗೆ ಹೋಗ್ತೀನಿ ಅಂತ. ಹಂಗಿಲ್ಲ ಯಾರೋ ಹೇಳಿದ್ದಾರೆ ಏನೋ ಡಿಮ್ಯಾಂಡ್ ಇದೆ ಅಂತ ಹೋದ ತಕ್ಷಣ ನಿಮಗೆ ಲೈಕ್ ಎಲ್ಲಿ ಆಗುತ್ತೆ. ಸೊ ಇದರರ್ಥ ಇವಾಗ ನೀವು ಒಂದು ಬ್ರಾಂಚ್ನ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ, ಇಟ್ ಮೇ ಬಿ ಮೆಕ್ಯಾನಿಕಲ್, ಇಟ್ ಮೇ ಬಿ ಎಲೆಕ್ಟ್ರಾನಿಕ್ಸ್, ಆರ್ ಇಟ್ ಮೇ ಬಿ CSE ಚೂಸ್ ಮಾಡ್ತಿದ್ದೀರಾ, ಮಾಡಿ, ವೆಲ್ ಆ್ಯಂಡ್ ಗುಡ್. ನಾನೇನು ಅದನ್ನು ಚೂಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಐ ಆಮ್ ನಾಟ್ ಅಗೇನ್ಸ್ಟ್ ಟು ದ್ಯಾಟ್. ಬಟ್ ಇಫ್ ಯು ಆರ್ ಚೂಸಿಂಗ್ ಇಟ್, ಡೋಂಟ್ ಚೂಸ್ ಇಟ್ ಓನ್ಲಿ ಅಂಡರ್ ದ ಫ್ಯಾಕ್ಟ್ ದಟ್ ದೇರ್ ಆರ್ ಮೋರ್ ಜಾಬ್ ಆಪರ್ಚುನಿಟೀಸ್ ಇನ್ CSE. ಎಷ್ಟೇ ಆಪರ್ಚುನಿಟೀಸ್ ಇದ್ರೂ ಅಷ್ಟೇ ಜನ ಜಾಸ್ತಿ ಚೂಸ್ ಮಾಡ್ತಿದ್ದಾರೆ, ಅಷ್ಟೇ ಜಾಬ್ಸ್ನ ತಗೋತಿದ್ದಾರೆ. ಆ್ಯಂಡ್ ದೇರ್ ಆರ್ ಪೀಪಲ್ ಹೂ ಕಂಪ್ಲೀಟ್ ಇಂಜಿನಿಯರಿಂಗ್ ಇನ್ CSE ಆ್ಯಂಡ್ ಸ್ಟಿಲ್ ರಿಮೈನ್ ಅನ್ಎಂಪ್ಲಾಯ್ಡ್. ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇವಾಗ ಟಾಪ್ 10%, 1% ಹೋಗೋಕ್ಕೆ ಏನು ಬೇಕು? ಒಂದು ಇಂಟ್ರೆಸ್ಟ್ ಬೇಕು, ಇಲ್ಲ ಯು ಶುಡ್ ಹ್ಯಾವ್ ದಟ್ ಇನ್ಹರೆಂಟ್ ಪ್ಯಾಷನ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಡೊಮೈನ್. ಸೊ ಬೇಸಿಕಲಿ ನಾನು ಒಬ್ಬ CSE ಸ್ಟೂಡೆಂಟ್ ಆಗಿ ನಾನು ರೆಕಮೆಂಡ್ ಮಾಡೋದು ನಿಮಗೆ, ಇಫ್ ಯು ಆರ್ ಲಿಟಲ್ ಬಿಟ್ ಇನ್ಕ್ಲೈನ್ ಟುವರ್ಡ್ಸ್ ಕಂಪ್ಯೂಟರ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇಫ್ ಯು ಫೀಲ್ ಯು ಕ್ಯಾನ್ ಡೂ ಸಮಥಿಂಗ್. ನೀವು ಬಯಾಲಜಿ ಬ್ಯಾಕ್ಗ್ರೌಂಡಲ್ಲಿ ಇದ್ದರೂ ಪರವಾಗಿಲ್ಲ, ನಾನು ಕಂಪ್ಯೂಟರ್ ಸೈನ್ಸ್ ಎಂಟ್ರ್ ಆದಮೇಲೆ ಐ ವರ್ಕ್ ಹಾರ್ಡ್ ಟು ಮೇಕ್ ಮೈ ಸೆಲ್ಫ್ ಲೈಕ್ ಫೆಮಿಲಿಯರ್ ವಿತ್ ದ್ಯಾಟ್ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಚೂಸ್ ಮಾಡಿ, ವೆಲ್ ಆ್ಯಂಡ್ ಗುಡ್. ಬಟ್ ಇಫ್ ಯು ಆರ್ ಇನ್ಹರೆಂಟ್ಲಿ ಪ್ಯಾಷನೇಟ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್, ಸ್ವಲ್ಪ ಜನ ನನ್ನ ಫ್ರೆಂಡ್ಸೇ ಇದ್ದಾರೆ ಲೈಕ್ CS ತಗೋಬಿಟ್ಟಿದ್ದಾರೆ, ಬಟ್ ದೇ ಆರ್ ರಿಯಲಿ ವೆಲ್ ನಾಲೆಜ್ಡ್ ಅಬೌಟ್ ಮೆಕ್ಯಾನಿಕಲ್ ಥಿಂಗ್ಸ್ ಅಥವಾ ಆಟೋಮೊಬೈಲ್ಸ್ ಬಗ್ಗೆ, ಆಟೋಮೊಬೈಲ್ ಟೆಕ್ನಾಲಜೀಸ್ ಬಗ್ಗೆ ತುಂಬಾ ವೆಲ್ ಅವೇರ್ ಇದ್ದಾರೆ. ಆ ನಾಲೆಡ್ಜ್ ಅಥವಾ ಆ ಪ್ಯಾಷನ್ ಅಥವಾ ಆ ಇಂಟ್ರೆಸ್ಟ್ ಇಲ್ಲಿ ವೇಸ್ಟ್ ಆಗ್ತಿರುತ್ತೆ ಅಲ್ವಾ. ಲೈಕ್ ತಗೊಳ್ಳೋದೊಂದು ಬ್ರಾಂಚು, ಅದಾದ್ಮೇಲೆ ಇನ್ನೊಂದ್ರ ಬಗ್ಗೆ ನೀವು ಅಷ್ಟೊಂದು ಎಕ್ಸ್ಪರ್ಟೀಸ್ ಇಟ್ಕೊಂಡಿದ್ದೀರಾ ಅಂದರೆ ಎಲ್ಲಿ ಯೂಸ್ ಆಗ್ತಿದೆ? ಈ ಕಡೆ ಅದರದ್ದು ಯೂಸ್ ಆದಂಗಲ್ಲ, ಈ ಕಡೆ ನಿಮ್ಮ ಬ್ರಾಂಚ್ ತಗೊಂಡಿರೋದಕ್ಕೂ ನೀವು ಜಸ್ಟಿಸ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ವೇರ್ ಪೀಪಲ್ ಆರ್ ಫೇಲಿಂಗ್, ಆ್ಯಂಡ್ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದ ಮೇಜರ್ ರೀಸನ್ ವೈ ಅರೌಂಡ್ 60% ಆಫ್ ದ ಸ್ಟೂಡೆಂಟ್ಸ್ ಹೂ ಆರ್ ಗೆಟಿಂಗ್ ಗ್ರಾಜುಯೇಟೆಡ್ ಆರ್ ರಿಮೈನಿಂಗ್ ಅನ್ಎಂಪ್ಲಾಯ್ಡ್. ದಿಸ್ ಇಸ್ ಅ ಸೀರಿಯಸ್ ಥಿಂಗ್. ಸೊ ಲೈಕ್ ಫೈನಲ್ ಟೇಕ್ ಅವೇ ಅಷ್ಟೇ, ನೀವು ಯಾವುದೇ ಬ್ರಾಂಚ್ ಚೂಸ್ ಮಾಡಿ, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಸ್ಕೋಪ್ ಬಗ್ಗೆ ನಾನೆಲ್ಲ ಅಡ್ರೆಸ್ ಮಾಡಿದೆ ಆಲ್ರೆಡಿ. ಎಲ್ಲದಕ್ಕೂ ಸ್ಕೋಪ್ ಇದ್ದೇ ಇದೆ. ಇಟ್ಸ್ ಅಬೌಟ್ ಹೌ ಯು ಅಥವಾ ವಾಟ್ ಯು ವಿಲ್ ಡೂ ಆಫ್ಟರ್ ಜಾಯ್ನಿಂಗ್ ಇನ್ ಆರ್ಡರ್ ಟು ಗೆಟ್ ಟು ದ ಟಾಪ್ 1% ಅಂತ. ಸೆಕೆಂಡ್ ಥಿಂಗ್ ಇಸ್ ಯುವರ್ ಇಂಟ್ರೆಸ್ಟ್ ಕ್ಯಾನ್ ಬಿ ಇಂಡ್ಯೂಸ್ಡ್, ಬಟ್ ದ ಥರ್ಡ್ ಥಿಂಗ್ ಏನು ಹೇಳಿದೆ, ಪ್ಯಾಷನ್, ಅದನ್ನ ನಾವು ಯಾರ ಹತ್ರನೂ ಇಂಡ್ಯೂಸ್ ಮಾಡೋಕ್ಕಾಗಲ್ಲ. ಇಫ್ ಯು ಫೀಲ್ ಯು ಆರ್ ಇನ್ಹರೆಂಟ್ಲಿ ಪ್ಯಾಷನೇಟ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಡೊಮೈನ್, ಜಸ್ಟ್ ಗೋ ಫಾರ್ ಇಟ್ ಅಂದ ತಕ್ಷಣ ತಗೊಂಡು ಆಮೇಲೆ ಯು ಶುಡ್ ನಾಟ್ ಲೈಕ್ ಕೈಂಡ್ ಆಫ್ ಲೂಸ್ ಪ್ಯಾಷನ್ ಅಥವಾ ಲೂಸ್ ದ್ಯಾಟ್ ಪರ್ಟಿಕ್ಯುಲರ್ ಇನ್ಕ್ಲಿನೇಷನ್ ಟುವರ್ಡ್ಸ್ ದಟ್ ಡೊಮೈನ್. ಇಫ್ ಯು ಆರ್ ರಿಯಲಿ ಶ್ಯೂರ್ ನಾನು ಈ ಡೊಮೈನ್ ತಗೋತೀನಿ, ಓಕೆ ನಾನು ಮೆಕ್ಯಾನಿಕಲೇ ತಗೋತೀನಿ, ಮೆಕ್ಯಾನಿಕಲಲ್ಲಿ ಜಾಬ್ ಆಪರ್ಚುನಿಟೀಸ್ ಕಡಿಮೆ, ಓಕೆ, ಬಟ್ ಇಫ್ ಯು ಆರ್ ಇನ್ ದ ಟಾಪ್ 1%, ಆ ಆಪರ್ಚುನಿಟಿ ನಿಮ್ದು ಆಗುತ್ತೆ ಅಲ್ವಾ.
ಸೊ ಇಲ್ಲಿ ಯು ಶುಡ್ ನಾಟ್ ಲುಕ್ ಅಬೌಟ್ ದೋಸ್ ನಂಬರ್ ಆಫ್ ಜಾಬ್ ಆಪರ್ಚುನಿಟೀಸ್, ರಾದರ್ ಯು ಶುಡ್ ಲುಕ್ ಎಟ್ ಹೌ ಯು ವಿಲ್ ಬಿ ಎಂಟರಿಂಗ್ ಟು ದಟ್ ಟಾಪ್ 1%. ಸೊ ಈ ಥರ ನಿಮ್ಗೆ ಏನಾದರೂ ಆ ಸ್ಪೆಷಲ್ ಇನ್ಕ್ಲಿನೇಷನ್ ಇದ್ದರೆ ಯು ಕ್ಯಾನ್ ಚೂಸ್ ಅದರ್ ಬ್ರಾಂಚಸ್. ಬಟ್ ಯೂಶ್ವಲಿ ಕರೆಂಟ್ ಡಿಮ್ಯಾಂಡ್, ನಾನು ಅವಾಗಲೇ ಮಾತಾಡಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿನ್ಸ್ ಇಟ್ ಇಸ್ ಎಂಟರಿಂಗ್ ಅ ಲಾಟ್ ಆಫ್ ಡೊಮೈನ್ಸ್, ಲೈಕ್ CSE ಬ್ರಾಂಚ್ನೇ ದೇ ಹ್ಯಾವ್ ಸಬ್ ಡಿವೈಡೆಡ್ ಇಂಟು ಸಮ್ ಬ್ರಾಂಚಸ್ ಕಾಲ್ಡ್ CSE ವಿತ್ AIML ಅಥವಾ ಪ್ಯೂರ್ AIML ಆ್ಯಂಡ್ CSE ವಿತ್ ಡೇಟಾ ಸೈನ್ಸ್. ಈ ಥರ ದೇರ್ ಆರ್ ಲಾಟ್ ಆಫ್ ಸಬ್ ಬ್ರಾಂಚಸ್ ವಿಚ್ ಆರ್ ಕ್ರಿಯೇಟೆಡ್. ಅದನ್ನು ಕೂಡ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಟೇಕ್ ಇಟ್. ಅದರಲ್ಲೂ ಜಾಬ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಇನ್ ಬ್ರಾಂಚಸ್ ಸಚ್ ಆಸ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಇದರಲ್ಲೂ ದೇರ್ ಆರ್ ಆಪರ್ಚುನಿಟೀಸ್. ಆ್ಯಂಡ್ ಇಟ್ಸ್ ಅಬೌಟ್ ಹೌ ಯು ಕ್ಲೇಮ್ ದೆಮ್ ಆ್ಯಂಡ್ ಹೌ ಡು ಯು ಕ್ಲೇಮ್ ದೆಮ್. ಇಟ್ಸ್ ಓನ್ಲಿ ಬೈ ಬೀಯಿಂಗ್ ಇನ್ ದಟ್ ಟಾಪ್ 1%. ಸೊ CET ಮುಗಿಸಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ, ಇಟ್ಸ್ ಓಕೆ. ಲೈಕ್ ಹ್ಯಾವ್ ಸಮ್ ಕ್ವಾಲಿಟಿ ಟೈಮ್ ವಿತ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆರ್ ಯುವರ್ ಲವ್ಡ್ ಒನ್ಸ್, ಇಟ್ಸ್ ಓಕೆ. ಬಟ್ ಲೈಕ್ ಮೀನ್ ವೈಲ್ ಲೈಕ್ ನಿಮ್ಮ ರಿಸಲ್ಟ್ಸ್ ಬರೋ ಅಷ್ಟರಲ್ಲೇ ಇದ್ರ ಬಗ್ಗೆ ಎಲ್ಲ ಒಂದು ಥಾಟ್ ಕೊಡಿ, ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗಿಂದ ಯೋಚನೆ ಮಾಡಲಿಲ್ಲ ಅಂದರೆ ಲಾಸ್ಟಲ್ಲಿ ಹರಿಬರಿಯಲ್ಲಿ ಲೈಕ್ ಮಿಸ್ಟೇಕ್ಸ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ವೀಡಿಯೋನ ಮುಗಿಸೋಣ ಗೈಸ್. ನೆಕ್ಸ್ಟ್ ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು, ಏನಾದರೂ ಸ್ಪೆಸಿಫಿಕ್ ಟಾಪಿಕ್ಸ್ ಬಗ್ಗೆ ನಿಮ್ಗೆ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ಗೋ ಥ್ರೂ ದೆಮ್. ಆ್ಯಂಡ್ KCET 2025 ಆಸ್ಪಿರೆಂಟ್ಸ್ ಏನು ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದೀರಾ ಅವ್ರಿಗೆ ಅಂತಲೇ ಒಂದು ಡೆಡಿಕೇಟೆಡ್ ಟೆಲಿಗ್ರಾಮ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಆ್ಯಂಡ್ ಕ್ಯಾಲ್ವಿಯಮ್ದು ಫ್ರೀ ಕೌನ್ಸಿಲಿಂಗ್ ಸೆಷನ್ ಅಟೆಂಡ್ ಮಾಡಿ, ಕಾಲೇಜ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಲೈಕ್ ಅಲ್ಟಿಮೇಟ್ಲಿ ಇಟ್ಸ್ ಅಪ್ ಟು ಯು ಅಬೌಟ್ ಹೌ ವೆದರ್ ಯು ಜಾಯಿನ್ ಟು ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್ ಆರ್ ನಾಟ್. ಬಟ್ ಆ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ, ಐಡಿಯಾಸ್ ಬರಲಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಆದಷ್ಟು ಬೇಗ ಸಿಗೋಣ. ಬಾಯ್.